ಡಿಕೆ ಕ್ಯಾಬಿನೆಟ್ ವಿಚಾರಕ್ಕೆ ಜಟಾಪಟಿ ನಡೀತಾ ಇದೆ. ಇತ್ತ ಒಕ್ಕಲಿಗರ ಪರ ಕುಂಚಿಟಿಗ ಶ್ರೀ ಬ್ಯಾಟ್ ಅನ್ನ ಬೀಸಿದ. ಡಿಕೆ ಕ್ಯಾಬಿನೆಟ್ ಒಕ್ಕಲಿಗರ ಪರ ಕುಂಚಿಟಿಗ ಶ್ರೀ ಬ್ಯಾಟ್. ಒಕ್ಕಲಿಗ ಸಮುದಾಯಕ್ಕೆ 4 ರಿಂದ 5 ಸಚಿವ ಸ್ಥಾನ ನೀಡಬೇಕು. ಸಿಎಂ ಡಿಕೆಗೆ ಸ್ಫಟಿಕಪುರಿ ಮಠದ ನಂಜಾವಧೂತ ಶ್ರೀಗಳು ಹೇಳಿಕೆ. ಈ ಹಿಂದೆ ಸಾಮಾಜಿಕ ನ್ಯಾಯದ ಕಾರಣಕ್ಕೆ ಮಿಸ್ ಆಗಿದೆ. ಪರೋಕ್ಷವಾಗಿ ಸಿದ್ದು ಹೆಸರೆಳದೆ ಟೀಕಿಸಿದ ನಂಜಾವಧೂತರ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಬಾಲಕೃಷ್ಣ. ನಂಜಾವಧೂತ ಸ್ವಾಮೀಜಿಗಳು ಅಭಿಮಾನದಿಂದ ಹೇಳಿದ್ದಾರೆ, ನಾವು ಸಿಎಂ ಡಿಕೆ ಶಿವಕುಮಾರ್ ಬೆನ್ನಿಗೆ ಸದಾ ಕಾಲ ನಿಂತಿದ್ದೇವೆ. ಎಷ್ಟು ಜನ ಮಂತ್ರಿ ಮಾಡಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಮಗೆ ಎಷ್ಟು ಜನರಿಗೆ ಕೊಡ್ತಾರೆ ಎಂಬುದು ಮುಖ್ಯ ಅಲ್ಲ. ನಂಜಾವಧೂತರನ್ನ ಸಮರ್ಥಿಸುತ್ತಲೇ ಮಾಗಡಿ ಬಾಲಕೃಷ್ಣ ಮಾತು. ಡಿಕೆ ಕ್ಯಾಬಿನೆಟ್ ವಿಚಾರಕ್ಕೆ ನಡೀತಾ ಇರುವಂತಹ ಜಟಾಪಟಿ. ಇತ್ತ ಒಕ್ಕಲಿಗರ ಪರ ಕುಂಚಿಟಿಗ ಶ್ರೀ ಬ್ಯಾಟ್ನ ಬೀಸಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಏನಿಲ್ಲ ಅಂದ್ರೂ 4 ರಿಂದ 5 ಸಚಿವ ಸ್ಥಾನ ನೀಡಬೇಕು. ಸಿಎಂ ಡಿಕೆಗೆ ಸ್ಫಟಿಕಪುರಿ ಮಠದ ನಂಜಾವಧೂತ ಶ್ರೀ ಆಗ್ರಹವನ್ನ ಮಾಡಿದ್ದಾರೆ. ಈ ಹಿಂದೆ ಸಾಮಾಜಿಕ ನ್ಯಾಯದ ಕಾರಣಕ್ಕೆ ಮಿಸ್ ಆಗಿತ್ತು. ಪರೋಕ್ಷವಾಗಿ ಸಿದ್ದು ಹೆಸರೆಳೆದ ಟೀಕಿಸಿದ ನಂಜಾವಧೂತರ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಬಾಲಕೃಷ್ಣ. ನಂಜಾವಧೂತರು ಈ ಹಿಂದೆ ಕೂಡ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಅನ್ನು ಸಹಿತ ಕೊಟ್ಟಿದ್ರು. ಸಮಾಜಕ್ಕೋಸ್ಕರ, ಸಮಾನತೆಗೋಸ್ಕರ ವೈಜ್ಞಾನಿಕವಾಗಿ ಜಾತಿ ಗಣತಿ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಕೂಡ ಮಾತನಾಡಿದ್ರು. ಸೊ ಈಗ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ವಿಚಾರಕ್ಕೆ, ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗ ಸಮುದಾಯಕ್ಕೆ 4 ರಿಂದ 5 ಸ್ಥಾನವನ್ನ ಒದಗಿಸಿ ಕೊಡಬೇಕು. ಆಗ್ರಹ ಇದು, ನಂಜಾವಧೂತರ ಆಗ್ರಹ. ಈ ಒಂದು ಹೇಳಿಕೆಯನ್ನ ಮಾಗಡಿ ಬಾಲಕೃಷ್ಣ ಸಮರ್ಥಿಸಿಕೊಂಡಿದ್ದಾರೆ. ಅವರು ಕೇಳೋದ್ರಲ್ಲಿ ತಪ್ಪೇನಿದೆ, ಕೇಳಿ ಬಿಡಿ. ನಂಜಾವಧೂತ ಸ್ವಾಮೀಜಿಗಳು ಅಭಿಮಾನದಿಂದ ಹೇಳಿದ್ದಾರೆ. ನಂಜಾವಧೂತರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಬಾಲಕೃಷ್ಣ. ನಾವು ಕೂಡ ಸಿಎಂ ಡಿಕೆ ಶಿವಕುಮಾರ್ ಬೆನ್ನಿಗೆ ಸದಾಕಾಲ ನಿಂತಿದ್ದೇವೆ ಅಂತ ಹೇಳಿದ್ರು. ಎಷ್ಟು ಜನ ಮಂತ್ರಿ ಮಾಡಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಅಂತ ಹೇಳಿದ್ರು. ಇನ್ನು ನಮಗೆ ಎಷ್ಟು ಜನರಿಗೆ ಕೊಡ್ತಾರೆ ಎಂಬುದು ಮುಖ್ಯ ಅಲ್ಲ. ನವಜಾತ ದೂತರನ್ನ ಸಮರ್ಥಿಸುತ್ತಲೇ ಮಾಗಡಿ ಬಾಲಕೃಷ್ಣ ಮಾತನಾಡಿದ್ದಾರೆ. ಈ ಹಿಂದೆ ಸಾಮಾಜಿಕ ನ್ಯಾಯದ ಕಾರಣಕ್ಕೆ ಮಿಸ್ ಆಗಿದೆ. ಅಂದ್ರೆ 2023ರಲ್ಲಿ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಹೆಸರು ಹೇಳದೆ ಪರೋಕ್ಷವಾಗಿ ಮಾತನಾಡಿದ್ದಾರೆ ಬಾಲಕೃಷ್ಣ. ಈ ಹಿಂದೆನೇ ಸಿಗಬೇಕಾಯಿತು, ಆದರೂ ಹಲವಾರು ಸಮಸ್ಯೆಗಳಿಂದ ಮಿಸ್ ಆಗಿದೆ. ಈ ಬಾರಿ 4 ರಿಂದ 5 ಸಚಿವ ಸ್ಥಾನವನ್ನ ನೀಡಬೇಕು. ಸಿಎಂ ಡಿಕೆಗೆ ಸ್ಫಟಿಕಪುರಿ ಮಠದ ನಂಜಾವಧೂತ ಶ್ರೀ ಆಗ್ರಹವನ್ನ ಮಾಡಿದ್ದಾರೆ. ಕುಂಚಿಟಿಗ ಶ್ರೀ ಬ್ಯಾಟಿಂಗ್ ಅನ್ನ ಮಾಡಿರುವಂಥದ್ದು. ಒಕ್ಕಲಿಗರ ಪರ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಜಟಾಪಟಿ. ಒಂದು ಕಡೆ ಇರುವಂಥ 20 ಸ್ಥಾನದಲ್ಲಿ ಯಾರಿಗೆ ಕೊಡಬೇಕು, 40 ರಿಂದ 45 ಆಕಾಂಕ್ಷಿಗಳಿರುವಂಥದ್ದು, ಯಾರಿಗೆ ಒದಗಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮುಂದೆ ಇರುವಂಥ ಸವಾಲುಗಳು ದೊಡ್ಡ ಸವಾಲುಗಳಿದ್ದಾವೆ. ಬಟ್ ಇದೀಗ 4 ರಿಂದ 5 ಸ್ಥಾನವನ್ನು ಒಕ್ಕಲಿಗ ಸಮುದಾಯಕ್ಕೆ ಕೊಡಿ ಅಂತ ಕೇಳ್ತಾ ಇರುವಂತಹ ನಂಜಾವಧೂತ ಶ್ರೀಗಳು ಈ ಸ್ಟೇಟ್ಮೆಂಟನ್ನ ಮಾಗಡಿ ಬಾಲಕೃಷ್ಣ ಸಮರ್ಥಿಸಿಕೊಂಡಿದ್ದಾರೆ. ಕೇಳೋದ್ರಲ್ಲಿ ತಪ್ಪೇನಿದೆ, ಕೇಳಿದ್ದಾರೆ. ನಂಜಾವಧೂತ ಸ್ವಾಮೀಜಿಗಳು ಅಭಿಮಾನದಿಂದ ಹೇಳಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಒಕ್ಕಲಿಗರ ಪರ ಮಾತನಾಡಿದಂಥ ನಂಜಾವಧೂತರು ಅಭಿಮಾನದಿಂದ ಆ ಮಾತನ್ನ ಹೇಳಿರುವಂಥದ್ದು ಅಂತ ಬಾಲಕೃಷ್ಣ ಈ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ನಂಜಾವಧೂತರು ಒಂದು ಕಡೆ ನೋಡಿ, ಡಿ ಕೆ ಶಿವಕುಮಾರ್ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಗೆ ಈಗಾಗಲೇ 3 ಖಾತೆಯನ್ನು ಕೊಡಬೇಕು ಅಂತ, ಅದರಲ್ಲಿ ಹಿರಿಯರಿಗೆ ಅವಕಾಶ ಮಾಡಿಕೊಡಬೇಕು ಅಂದರೆ ಒಂದು ಕಡೆ ಹೈಕಮಾಂಡ್ ಪಟ್ಟಿ ಒಂದು ಕಡೆ ಇದ್ದೆ, ಡಿ ಕೆ ಶಿವಕುಮಾರ್ ಪಟ್ಟಿ ಮತ್ತೊಂದು ಕಡೆ ಇದ್ದಾವೆ. ಇನ್ನು ಅದ್ರ ಜೊತೆಗೆ ಸಿದ್ದರಾಮಯ್ಯ ಪಟ್ಟಿ ಕೂಡ ಇರುವಂಥದ್ದು. ಈ
ಲಿಸ್ಟ್ನಲ್ಲಿ ಯಾರಿಗೆ ಆಯ್ಕೆ ಮಾಡಬೇಕು ಅನ್ನುವಂಥ ಕಸರತ್ತು ಜೋರಾಗಿದೆ. ಸಿದ್ದರಾಮಯ್ಯ ಲಿಸ್ಟ್ನ ಈಗ ಕೊಟ್ಟಿರುವಂಥ ಏನು 13 ಸಚಿವರ ಆಯ್ಕೆ ಆಗುತ್ತಲ್ಲ, ಅದರಲ್ಲಿ ಸಿದ್ದರಾಮಯ್ಯ ಅವರ ಲಿಸ್ಟ್ನ ಬೆಂಬಲಿಗರು ಅಂತ ಲಿಸ್ಟ್ನಲ್ಲಿರುವಂಥವ್ರು ಅಂತ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ವ್ಯಕ್ತಿಗಳನ್ನು ನೋಡಿದಾಗ ಡಿ ಕೆ ಶಿವಕುಮಾರ್ ಪಟ್ಟಿಯಲ್ಲಿರುವಂಥ ವ್ಯಕ್ತಿಗಳಿದ್ದಾರೆ. ಇನ್ನು ಅದ್ರ ಜೊತೆಗೆ ಹೈಕಮಾಂಡ್ ಕೂಡ 25 ಶಾಸಕರು ಏನು ಹೈಕಮಾಂಡ್ನ ಹೋಗಿ ಭೇಟಿಯಾಗಿ ಬಂದಿದ್ರು, ಹಾಗೂ ಕೂಡ ಒಂದಿಷ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು, ಹಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಾರೆ, ಯುವ ಮುಖಗಳಿಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತಾರೆ. ಸೊ ಹೀಗೆ ಇರುವಂಥ ಜಟಾಪಟಿ. ಬಟ್ ಒಕ್ಕಲಿಗ ಸಮುದಾಯಕ್ಕೆ 4ರಿಂದ 5 ಸ್ಥಾನಗಳನ್ನು ಕೊಡುವಂಥ ಸಿಚುವೇಶನ್ನಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರಾ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ನೋಡಿದ್ರೆ ನಿಜಕ್ಕೂ ಇಲ್ಲ. ಎಲ್ರಿಗೂ ಕೂಡ ಸಮಾನವಾಗಿ ಇಲ್ಲಿ ಅವಕಾಶಗಳನ್ನು ಮಾಡಿಕೊಡಬೇಕು. ಎಲ್ಲರೂ ಕೂಡ ಲಾಭಿಯಾಗಿದ್ದಾರೆ, ಎಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಇರೋ 20ಕ್ಕೆ 40ರಿಂದ 45 ಜನ ಆಕಾಂಕ್ಷಿಗಳು ಲಾಭಿ ಅಂತ ಅಂದಾಗ ಯಾರಿಗೆ ಅಂತ ಅವಕಾಶ ಮಾಡಿಕೊಡ್ತೀರಾ? ಇನ್ನು ಸಂಪುಟ ವಿಸ್ತರಣೆ ಸಂಪುಟ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಇದೇ ರೀತಿಯಾಗಿ ಮುಂದುವರಿತಾ ಅಂತ ಹೇಳೋಕ್ಕೂ ಬರಲ್ಲ. ಅಸಮಾಧಾನಗಳು ಹೆಚ್ಚಾಗ್ಬೋದು.